ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ಐ ಆಮ್ ವೆಲ್ತ್ ಕೋಚ್. ಪರ್ಸನಲ್ ಫೈನಾನ್ಸ್ ಮತ್ತೆ ಡೆಬಿಟ್ ಫ್ರೀ ಮತ್ತೆ ಎಕ್ಸ್ಪೆನ್ಸಸ್ ಟ್ರ್ಯಾಕಿಂಗ್ ಮತ್ತೆ ಸೇವಿಂಗ್ಸ್ ಫಾರ್ಮುಲಾ ಈ ಕಾಂಪೊನೆಂಟ್ ಬಗ್ಗೆ ನಾನು ಫ್ರೀ ಕೋಚಿಂಗ್ ಕೊಡ್ತಾ ಇದ್ದೀನಿ. 3 days ಟ್ರೈನಿಂಗ್. ಸೊ ಯಾರೆಲ್ಲ ನಿಮಗೆ ಆಸಕ್ತಿ ಇದೆ ನೀವು ಕಮೆಂಟ್ ಮಾಡಿ ಮತ್ತೆ ಮೆಸೇಜ್ ಮಾಡಿ. ನಾನು ಬೇಸ್ಡ್ ಆನ್ ದಟ್ ನಿಮಗೆ ಕಾಲ್ ಮಾಡಿಬಿಟ್ಟು ನಿಮಗೆ 1-to-1 ಸೆಷನ್ ತಗೊಳ್ತೀನಿ 3 days. ಸೊ ಅದರ ಆಧಾರದ ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಸೇವಿಂಗ್ಸ್ ಅಲಾಂಗ್ ವಿತ್ ಡೆಟ್ ಫ್ರೀ in the next few months. Okay, so thank you for watching this video. And also ಇದು ಮೊದಲನೇ ಬಾರಿ ನೀವು ನನ್ನ ವಿಡಿಯೋಸ್ಗಳು ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನ್ನ ಹೊಸ ವಿಡಿಯೋ ಯಾವಾಗೆಲ್ಲ ನನ್ನ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಉಳಿತಾಯದ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಮತ್ತೆ ಡೆಟ್ ಫ್ರೀ ಬಗ್ಗೆ, ಮತ್ತೆ ಸೇವಿಂಗ್ಸ್ ಎಲ್ಲಿ ಮಾಡಬಹುದು, ಮತ್ತೆ ಸೇವಿಂಗ್ಸ್ ಫಾರ್ಮುಲಾ ಏನು, ಸೊ ಈ ರೆಲೆವೆಂಟ್ ಎಲ್ಲಾನು ಕೂಡ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ನನ್ನ ಥ್ಯಾಂಕ್ ಯು, ಅಭಿನಂದನೆಗಳು. ಯಾಕೆಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ತುಂಬಾ ಜನ ನೋಡ್ತಾ ಇದ್ದೀರಾ ವಿಡಿಯೋಸ್ಗಳು, ಜೊತೆಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಅವರಿಗೆ ಕೂಡ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ರಿಪ್ಲೈ ಮಾಡಿ ಕೆಲವೊಬ್ರು ಆಸಕ್ತಿಯಿಂದ ಕೆಲವೊಂದು ಕಂಟೆಂಟ್ ಅವರೇ ಕೊಡ್ತಾ ಇದ್ದಾರೆ, ಬಿಕಾಸ್ ಈ ಕಂಟೆಂಟ್ ವಿಚಾರ ಬಗ್ಗೆ ಮಾತಾಡಿ ಅಂತ ಹೇಳಿ. ಸೊ ಹಾಗಾಗಿ ಆ ವಿಚಾರಗಳ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ, ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ನನ್ನ ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರೋದಕ್ಕೆ. ಮತ್ತೆ ಈ ಹೊಸ ವಿಡಿಯೋಗಳನ್ನ ಇವತ್ತಿನ ಹೊಸ ಕಂಟೆಂಟ್ ತಗೊಂಡಿದ್ದೀನಿ, ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬಿಟ್ಟು. ಎಮರ್ಜೆನ್ಸಿ ಫಂಡ್ ಹೇಗೆಲ್ಲ ಮಾಡಬೇಕು, ಸೊ ಹೇಗೆ ಸೇವಿಂಗ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಎಲ್ಲೆಲ್ಲಿ ಸೇವಿಂಗ್ ಅಂದ್ರೆ ಎಕ್ಸ್ಪೆಂಡಿಚರ್, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ನ ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಿಕ್ಚರ್ ನ. ಹೌ ಟು ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್, ಹೇಗೆ ಮಾಡಬಹುದು. ಕೆಲವೊಂದು ಪಾಯಿಂಟ್ಸ್ ಗಳಿದೆ, ಆ ಕೆಲವೊಂದು ಪಾಯಿಂಟ್ ಗಳನ್ನ ನೀವು ಅನುಸರಿಸಿದ್ರೆ ಡೆಫಿನೆಟ್ ಆಗಿ ಯು ಹ್ಯಾವ್ ಟು ಸೇವ್ ಎಮರ್ಜೆನ್ಸಿ ಫಂಡ್ ಫಾರ್ ಮಿನಿಮಮ್ 3 to 6 months in your savings, right? So first is the assess monthly expenditure. ಸೊ ನಿಮ್ದು ನಾನು ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದೆ, ನಿಮ್ಮ ಎಕ್ಸ್ಪೆಂಡಿಚರ್ ಏನಿದೆ ಕಳೆದ 3 ತಿಂಗಳು ಅಥವಾ 6 ತಿಂಗಳು ಏನೆಲ್ಲ ಎಕ್ಸ್ಪೆಂಡಿಚರ್ ಇದೆ, ಬೇಸ್ಡ್ ಆನ್ ದಟ್ ನೀವು ನೆಕ್ಸ್ಟ್ ಫ್ಯೂಚರ್ ಕೂಡ ಎಕ್ಸ್ಪೆಂಡಿಚರ್ ಪ್ಲಾನ್ ಮಾಡಬೇಕು. ಒಂದು. ಎರಡನೇದು, ನಿಮ್ಮ ಪ್ರತಿ ತಿಂಗಳು ಅಂದ್ರೆ ಲೈಕ್ ನೀಡ್ಸ್ ಅಂಡ್ ವಾಂಟ್ಸ್ ಏನಿದೆ, ಲೈಕ್ ರೆಂಟ್ ಮತ್ತೆ ಯುಟಿಲಿಟೀಸ್, ಗ್ರಾಸರೀಸ್, ಮತ್ತೆ ಲೋನ್ ಪೇಮೆಂಟ್ಸ್, ಮೆಡಿಕಲ್ ಎಕ್ಸ್ಪೆಂಡಿಚರ್, ಇದೆಲ್ಲ ಎಷ್ಟೆಲ್ಲ ಎಕ್ಸ್ಪೆಂಡಿಚರ್ ಆಗುತ್ತೆ ಮಂತ್ಲಿ ಯು ಹ್ಯಾವ್ ಟು ಟ್ರ್ಯಾಕ್ ಮಾಡಬೇಕು, ಎಕ್ಸ್ಪೆಂಡಿಚರ್ ನ ಟ್ರ್ಯಾಕ್ ಮಾಡಬೇಕು. ಅದೇ ತರ ಫ್ಯೂಚರ್ಗೆ ನೆಕ್ಸ್ಟ್ 3 to 6 months ಎಷ್ಟು ಬೇಕಾಗುತ್ತೆ ಹಣ ಅಂತ ಹೇಳ್ಬಿಟ್ಟು ನೀವು ಅದನ್ನ ಬಡ್ಜೆಟ್ ಮಾಡಬೇಕು. ಪ್ರೊಜೆಕ್ಷನ್ ನೀವು ಬಡ್ಜೆಟ್ ಮಾಡ್ಕೊಂಡು ನೀವು ಇಟ್ಕೊಳ್ಬೇಕು. ಅದು ಬಿಟ್ಟು ಅಡಿಷನಲ್ ಎಕ್ಸ್ಪೆಂಡಿಚರ್ ಏನೆಲ್ಲ ನೀವು ಮಾಡ್ತಾ ಇದ್ರಿ ಕಳೆದ 3 ತಿಂಗಳಲ್ಲಿ ಅಂತ ಹೇಳಿದ್ರೆ ಅದನ್ನು ಕೂಡ ಯು ಹ್ಯಾವ್ ಟು ಲಿಸ್ಟ್ ಇಟ್ ಔಟ್. ಯಾಕೆಂತ ಹೇಳಿದ್ರೆ ಆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಬಂದಾಗ ನೀವು ಎಮರ್ಜೆನ್ಸಿ ಫಂಡ್ ನ ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ನೀಡ್ಸ್ ಏನಿದೆ ಅದನ್ನ ನೀವು ಕಳೆದ 3 ತಿಂಗಳದ ಆಧಾರದ ಮೇಲೆ ನೆಕ್ಸ್ಟ್ 3 ತಿಂಗಳು ಅಥವಾ 6 ತಿಂಗಳಿಗೆ ನೀವು ಒಂದು ಬಡ್ಜೆಟ್ ಮಾಡಿ ಇಟ್ಕೊಳ್ತೀರಾ. ಸೊ ನೆಕ್ಸ್ಟ್ ಪಾಯಿಂಟ್, ಸೆಟ್ ಎ ಕ್ಲಿಯರ್ ಗೋಲ್ ಡಿಪೆಂಡಿಂಗ್ ಆನ್ ಯುವರ್ ಲೈಫ್ ಸ್ಟೈಲ್ ಎಕ್ಸ್ಪೆಂಡಿಚರ್. ನನ್ನ ಲೈಫ್ ಸ್ಟೈಲ್ ಎಕ್ಸ್ಪೆಂಡಿಚರ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಖಂಡಿತ ಗೊತ್ತಿರುತ್ತೆ. ಯಾಕಂದ್ರೆ ಕಳೆದ 3 ತಿಂಗಳು ಅಥವಾ ಕಳೆದ 1 ವರ್ಷ ಅಥವಾ ಕಳೆದ ವರ್ಷಗಳೆಲ್ಲ ನೀವು ಏನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಆ ಲೈಫ್ ಸ್ಟೈಲ್ ನ ಸೇಮ್ ಕಂಟಿನ್ಯೂ ಮಾಡಿದ್ರೆ ನಾವು ಎಮರ್ಜೆನ್ಸಿ ಫಂಡ್ ಸೇವಿಂಗ್ಸ್ ಮಾಡಕ್ ಆಗುತ್ತಾ, ಅಥವಾ ಆ ಲೈಫ್ ಸ್ಟೈಲ್ ಅಲ್ಲಿ ಯಾವ್ದೆಲ್ಲ ಕಟ್ ಮಾಡಬಹುದು ಅನ್ನೋದನ್ನ ಬಡ್ಜೆಟ್ ಅನ್ನ ಮಾಡ್ಕೊಳ್ಬೇಕು. ಅದೇ ತರ ಬಡ್ಜೆಟ್ ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ತಕ್ಕಂಗೆ 3 to 6 months ಬಡ್ಜೆಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಏನೆಲ್ಲ ಕಡಿತ ಮಾಡಕ್ ಆಪ್ಷನ್ ಇದೆ ಅದನ್ನೆಲ್ಲ ಕಡಿತ ಮಾಡಬೇಕು. ಮತ್ತೆ ಆಟೋಮೆಟಿಕ್ ಸೇವಿಂಗ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ನಾನು ಈ ತಿಂಗಳು 1,000 ಕಟ್ತೀನಿ, ಮುಂದಿನ ತಿಂಗಳು 2,000 ಕೊಡ್ತೀನಿ, ಮೂರನೇ ತಿಂಗಳಲ್ಲಿ 3,000. ಸೊ ಈ ತರದ್ದು ವರ್ಕೌಟ್ ಆಗೋದಿಲ್ಲ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಸೇವಿಂಗ್ಸ್ ಇಂದ ಕೆಲವು ತಿಂಗಳಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆದಾಗ ನಾವು ಆ ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಸೇವಿಂಗ್ಸ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಉಳಿತಾಯ ಖಾತಾದಿಂದ ಸ್ಟ್ರೈಟ್ ಅವೇ ಎದರ್ ಇಟ್ ಈಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾಕಿಗೆ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಅಥವಾ RD ರಿಕರಿಂಗ್ ಡೆಪಾಸಿಟ್ ಆಗಿರ್ಬೋದು, ಈ ಖಾತೆಗಳಿಗೆ ನೀವೇನೆಲ್ಲ ಡೆಪಾಸಿಟ್ ಮಾಡ್ತಾ ಇದ್ದೀರಾ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಪ್ರತಿ ತಿಂಗಳು 10ನೇ ತಾರೀಕು ಅಥವಾ 15ನೇ ತಾರೀಕು ನಿಮ್ಮ ಸೇವಿಂಗ್ಸ್ ಅಲ್ಲಿ 10 ರಿಂದ 15% ಸೇವಿಂಗ್ಸ್ ಹಣನ ಡಂಪ್ ಆಗ್ತಾ ಇರಬೇಕು.
ಸೊ ನೀವು ಎವ್ರಿ ಮಂತ್ ಇಂಡಿವಿಜುವಲ್ ನೀವಾಗೆ ನೀವು ಟ್ರಾನ್ಸ್ಫರ್ ಮಾಡಕ್ ಹೋದಾಗ ಕೆಲವೊಂದು ತಿಂಗಳು ಮಿಸ್ ಆಗುತ್ತೆ. ಸೊ ಹಾಗಾಗಿ ಆಟೋಮೇಟೆಡ್ ಸೇವಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಮರ್ಜೆನ್ಸಿ ಫಂಡ್ ಅಲ್ಲಿ. ಚೂಸ್ ದ ರೈಟ್ ಅಕೌಂಟ್ ಅಂದ್ರೆ ಯಾವ ಸೇವಿಂಗ್ಸ್ ಅಲ್ಲಿ ಅಂದ್ರೆ ಉಳಿತಾಯದಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟು ನಮಗೆ ಆದಾಯ ಸಿಗುತ್ತೆ ಅಂದ್ರೆ ನಾವು 1,000 ರೂಪಾಯಿ SIP ಮಾಡ್ತಾ ಹೋದ್ರೆ ಅಟ್ ದ ಎಂಡ್ ಆಫ್ 5th ಇಯರ್ ಅಥವಾ ಎಂಡ್ ಆಫ್ 6th ಇಯರ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಅಥವಾ ಸ್ಟಾಕ್ ಅಲ್ಲಿ ಡೈವರ್ಸಿಫಿಕೇಶನ್ ಫಂಡ್ ಅಲ್ಲಿ ನಾವು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ನಮಗೆ ಸಿಗಬಹುದು. ಅಥವಾ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಎಲ್ಲಿ ಸಿಗುತ್ತೆ. ಸೊ ಈ ತರದ್ದು ಎಲ್ಲಿ ನಮಗೆ ಹೈ ಇಂಟ್ರೆಸ್ಟ್ ಸಿಗುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಮೋರ್ ಮನಿ ಅಲ್ವಾ. ಅವಾಯ್ಡ್ ಯೂಸಿಂಗ್ ದ ನಾನ್ ಎಮರ್ಜೆನ್ಸಿ ಫಂಡ್. ಸೊ ನೀವು ಎಮರ್ಜೆನ್ಸಿ ಫಂಡ್ ಅಂತೇಳಿ ಸೇವಿಂಗ್ಸ್ ಮಾಡುವಾಗ ಅಥವಾ ಸಪರೇಟ್ ಅಕೌಂಟ್ ಓಪನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅನ್ ಎಮರ್ಜೆನ್ಸಿ ಫಂಡ್ ಗೆ ಬಂದಾಗ ಆ ಹಣನ ಯುಟಿಲೈಸ್ ಮಾಡದೇನೆ ಎಮರ್ಜೆನ್ಸಿ ಫಂಡ್ ಹಣನ ಹಾಗೆ ಇಟ್ಬಿಟ್ಟು ನಿಮ್ಮ ಪ್ರತಿ ತಿಂಗಳ ಹಣದಲ್ಲಿ ಉಳಿತಾಯ ಆಗಿರೋ ಹಣದಲ್ಲಿ ನೀವು ಅದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ. ಅಂದ್ರೆ ರೆಗ್ಯುಲರ್ ಎಮರ್ಜೆನ್ಸಿ ಬಂದಾಗ ನೀವೇನ್ ಸೇವಿಂಗ್ಸ್ ಮಾಡಿರ್ತೀರ ಅದರಲ್ಲಿ. ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ನೀವು ಮಿನಿಮಮ್ 6 to 10 months ನಿಮ್ದು ಸ್ಯಾಲ್ರಿ ಏನಿದೆ ಆ ಸ್ಯಾಲ್ರಿ ಅಷ್ಟು ಹಣನ ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು ಸಪರೇಟ್ ಖಾತೆಯಲ್ಲಿ. ಹಣ ಯಾವುದೇ ಕಾರಣಕ್ಕೂ ನಾನ್ ಎಮರ್ಜೆನ್ಸಿ ಫಂಡ್ಗೆ ಯುಟಿಲೈಸ್ ಮಾಡಬಾರದು. ಯಾಕೆಂತ ಹೇಳಿದ್ರೆ ಎಮರ್ಜೆನ್ಸಿ ಫಂಡ್ ಅದು ಯಾವ ತರಕ್ಕೆ ಇರುತ್ತೆ ಗೊತ್ತಿಲ್ಲ. ಬೇಸ್ಡ್ ಆನ್ ಯುವರ್ ಲೈಫ್ ಸ್ಟೈಲ್, ಬೇಸ್ಡ್ ಆನ್ ಯುವರ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮತ್ತೆ ಬೇರೆ ಬೇರೆ ವಿಚಾರಗಳು. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ನ ಯಾವಾಗಲೂ ಕೂಡ ಟಚ್ ಮಾಡಕ್ ಹೋಗ್ಬಾರ್ದು. ನಾನ್ ಎಮರ್ಜೆನ್ಸಿ ಫಂಡ್ಗೆ ಯುಟಿಲೈಸ್ ಮಾಡ್ಬೇಕಾಗಿರೋದು ಯಾವ್ದು ಅಂತ ಹೇಳಿದ್ರೆ ನಿಮ್ಮ ಹತ್ರ ಆದಾಯದಲ್ಲಿ ಉಳಿದಿರೋ ಹಣ ಏನೆಲ್ಲ ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟಿರ್ತೀರ ಆ ಹಣದಲ್ಲಿ ಮಾತ್ರ ಯುಟಿಲೈಸ್ ಮಾಡಬೇಕು. ನೆಕ್ಸ್ಟ್, ಸ್ಟೇ ಕಮಿಟೆಡ್ ಅಂಡ್ ಪೇಷನ್ಸ್. It's a small regular contribution and over time consistently and keep building a sufficient fund. ಸಣ್ಣದಾಗಿ ಉಳಿತಾಯ ಮಾಡ್ತಾ ಹೋಗಿ ಒನ್ ಟೈಮ್ ಆಫ್ ಪೀರಿಯಡ್ ಅದು ನಿಮಗೆ ದೊಡ್ಡ ಅಮೌಂಟ್ ಆಗುತ್ತೆ. ನಾನು ಎಮರ್ಜೆನ್ಸಿ ಫಂಡ್ ಅನ್ನ ಹೇಳ್ತಾ ಇದ್ದೀನಿ. ನಿಮಗೆ ಪ್ರತಿ ತಿಂಗಳು 10-15% ಸಾಧ್ಯ ಆದ್ರೆ 15% ಇನ್ವೆಸ್ಟ್ಮೆಂಟ್ ಸಪರೇಟ್ ಖಾತೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ, ಡೆಪಾಸಿಟ್ ಮಾಡ್ತಾ ಹೋಗಿ. ಅದು ಪ್ಯೂರ್ಲಿ ಫಾರ್ ದ ಎಮರ್ಜೆನ್ಸಿ ಫಂಡ್ ಮಾತ್ರ. ಎಮರ್ಜೆನ್ಸಿ ಅಂತಾನೆ ಸಪರೇಟ್ ಒಂದು ಖಾತೆ ಓಪನ್ ಮಾಡಿಕೊಂಡು ಆ ಖಾತೆಗೆ ನೀವು ಹಣನ ಡೆಪಾಸಿಟ್ ಎವ್ರಿ ಮಂತ್ ಮಾಡ್ತಾ ಹೋಗ್ಬೇಕು. ಅಪಾರ್ಟ್ ಫ್ರಮ್ ನಮಗೆ 10-15% ಮಾಡೋಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ 5 to 6% ನಿಮ್ಮ ಸೇವಿಂಗ್ಸ್ ಅಲ್ಲಿ, ನಿಮ್ಮ ಉಳಿತಾಯದಲ್ಲಿ ಸಪರೇಟ್ ಖಾತೆಯಲ್ಲಿ ಎಮರ್ಜೆನ್ಸಿ ಫಂಡಿಗೆ ಅಂತಾನೆ ಸಪರೇಟ್ ಹಣನ ನೀವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಸೊ ಇದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಮತ್ತೆ ಜೊತೆಗೆ ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಎಮರ್ಜೆನ್ಸಿ ಫಂಡಿಗೆ ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಮ ಮಕ್ಕಳಿಗೋ ಅಥವಾ ನಿಮ್ಮ ತಾಯಿಗೋ ಅಥವಾ ನಿಮಿಗೋ ಏನಾದ್ರೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಂದಾಗ ನೀವು ಉಳಿತಾಯ ಮಾಡಿರೋ ಹಣ ಅಂತ ಎಲ್ಲಾನು ಅಲ್ಲಿಗೆ ಹೋಗುತ್ತೆ. ಅದರ್ವೈಸ್ ನೀವು ಸಾಲ ತೆಗೆದು ನಿಮ್ಮ ಮೆಡಿಕಲ್ ಎಕ್ಸ್ಪೆಂಡಿಚರ್ಗೆ ಪೇ ಮಾಡಬೇಕಾಗುತ್ತೆ. ಸೊ ಎಮರ್ಜೆನ್ಸಿ ಫಂಡ್ ಉಳಿತಾಯ ಮಾಡೋದ್ರಿಂದ ಮೇನ್ ಬೆನಿಫಿಟ್ ಏನಂತ ಹೇಳಿದ್ರೆ ಹಣನ ತೆಗೆದ್ಬಿಟ್ಟು ನೀವು ನಿಮ್ಮ ಮೆಡಿಕಲ್ ಎಕ್ಸ್ಪೆಂಡಿಚರ್ಗೆ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಲೋನ್ ತಗೊಳ್ಬೇಕಾಗತ್ತೆ, ಲೋನ್ಗೆ ಮತ್ತೆ ಅಡಿಷನಲ್ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಸೇವಿಂಗ್ಸ್ ಮಾಡಿದ್ರೆ ನಿಮ್ಮ ಎಂಟೈರ್ ಏನೆಲ್ಲ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದೆಲ್ಲ ನೀವು ಒಡವೆ ಇಟ್ಕೊಂಡಿರ್ತೀರಾ ಅದನ್ನೆಲ್ಲರೂ ಕೂಡ ಉಳಿತಾಯ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ನಿಮ್ಮ ಒಡವೆಗಳು ಕೂಡ ಹೋಗುತ್ತೆ ಅಥವಾ ನೆಕ್ಸ್ಟ್ ಸಾಲ ತಗೊಳ್ಬೇಕಾಗತ್ತೆ, ಅದಕ್ಕೆ ನೆಕ್ಸ್ಟ್ ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ನೀವು ಎಮರ್ಜೆನ್ಸಿ ಫಂಡ್ ಉಳಿತಾಯ ಮಾಡ್ಲಿಲ್ಲ ಅಂತ ಹೇಳಿ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ಕೂಡ ಹೇಳಿದೆ. ಯೂಸ್ ಅನ್ಎಕ್ಸ್ಪೆಕ್ಟೆಡ್ ಮನಿ, ಎನ್ಕರೇಜ್ ಪುಟಿಂಗ್ ಬೋನಸಸ್, ಟ್ಯಾಕ್ಸ್ ರೀಫಂಡ್, ಕ್ಯಾಶ್ ಗಿಫ್ಟ್. ಒಂದ್ ವೇಳೆ ನಿಮ್ಮ ಕಂಪನಿಯಲ್ಲಿ ಬೋನಸ್ ಕೊಟ್ರೆ ಅಥವಾ ನೀವು ಟ್ಯಾಕ್ಸ್ ಜಾಸ್ತಿ ಡಿಡಕ್ಷನ್ ಮಾಡಿ ಟ್ಯಾಕ್ಸ್ ಹಣ ರೀಫಂಡ್ ಬಂದಿದ್ರೆ ಅಥವಾ ನಿಮಗೆ ಯಾರಾದ್ರೂ ಕ್ಯಾಶ್ ಗಿಫ್ಟ್ ಕೊಟ್ರೆ ಆರ್ ಎಕ್ಸ್ಟ್ರಾ ಇನ್ಕಮ್ ಏನಾದ್ರೂ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಸ್ಯಾಲ್ರಿಗೆ ತಕ್ಕಂಗೆ 6 to 10 months ಅಂತ ಏನ್ ಹೇಳಿದೆ ಆ ಹಣನ ಡೆಪಾಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ಟಾರ್ಟ್ ವಿತ್ ಸ್ಮಾಲ್ ಅಂಡ್ ಹೋಗ್ತಾ ನಿಮಗೆ ಅದು ಅಭ್ಯಾಸ ಆಗುತ್ತೆ. ಮೊದಲನೇ ತಿಂಗಳಲ್ಲಿ ನೀವು ನಿಮ್ಮ ಸ್ಯಾಲ್ರಿಗೆ 1,000 ಉಳ್ಸಕ್ಕಾಗುತ್ತೆ ಅಂದ್ರೆ 1,000ನೇ ನೀವು ಉಳಿತಾಯ ಮಾಡ್ತಾ ಹೋಗಿ. ನೆಕ್ಸ್ಟ್ ಮಂತ್ ಸಾಧ್ಯವಾದ್ರೆ 1,500 ಡೆಪಾಸಿಟ್ ಮಾಡಿ, ನೆಕ್ಸ್ಟ್ ಮಂತ್ 2,000 ಮಾಡಿ. ಸೊ ಈ ತರ ಒಂದ್ ಕಟ್ ಆಫ್ ಅಂದ್ರೆ ಆಫ್ಟರ್ 3 months ಆಫ್ಟರ್ 6 months ಒಂದ್ ಫಿಕ್ಸ್ಡ್ ಅಮೌಂಟ್ ನಿಮಗೆ ಎವ್ರಿ ಮಂತ್ ಸೇವಿಂಗ್ಸ್ ಮಾಡಕ್ ಒಂದು ಅವಕಾಶ ಸಿಗುತ್ತೆ. ಸೊ ಹಣನ ಪ್ರತಿ ತಿಂಗಳು ನೀವು ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು. ಸೊ ಇದು ಪ್ಯೂರ್ಲಿ ಫಾರ್ ದ ಎಕ್ಸ್ಟ್ರಾ ಇನ್ಕಮ್ ಆರ್ ಎಕ್ಸ್ಟ್ರಾ ಬೋನಸ್ ಆರ್ ಎಕ್ಸ್ಟ್ರಾ ಟ್ಯಾಕ್ಸ್ ರೀಫಂಡ್ ಅಥವಾ ಕ್ಯಾಶ್ ಗಿಫ್ಟ್ ಬಂದ್ರೆ ಅದ ಎಂಟೈರ್ ಅಮೌಂಟ್ ಯು ಹ್ಯಾವ್ ಟು ಡಂಪ್ ಇಟ್ ಟು ದ ಎಮರ್ಜೆನ್ಸಿ ಫಂಡ್ ಅಕೌಂಟ್.
ಓಕೆ, ನೆಕ್ಸ್ಟ್ ಕೀಪ್ ಇಟ್ ಸಪರೇಟ್ ಅಕೌಂಟ್. ಸೊ ಅವಾಗಲೇ ಹೇಳ್ದಂಗೆ ನಿಮ್ಮ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಬಿಟ್ಟು ಇನ್ನೊಂದು ಅಕೌಂಟ್ ಓಪನ್ ಮಾಡಿ, ಆ ಅಕೌಂಟ್ ಅಲ್ಲಿ ಎವ್ರಿ ಮಂತ್ ಡೆಪಾಸಿಟ್ ಮಾಡ್ತಾ ಹೋಗಿ. ಈ ಎಕ್ಸ್ಟ್ರಾ ಬೆನಿಫಿಟ್ಸ್ ಬಂದಿದ್ದೆಲ್ಲನೂ ಕೂಡ ಅದಕ್ಕೆ ಡಂಪ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟಾರ್ಟ್ ಸ್ಮಾಲ್, ಬಿ ಕನ್ಸಿಸ್ಟೆಂಟ್. ಸೊ ಅವಾಗಲೇ ಹೇಳ್ದಂಗೆ 500 ರೂಪಾಯಿನೇ ಸ್ಟಾರ್ಟ್ ಮಾಡಿ. ನಿಮಗೆ 1,000, 2,000, 3,000, 5,000 ಕಟ್ಟಕ್ ಆಗ್ತಿಲ್ಲ ಅಥವಾ ಡೆಪಾಸಿಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಸ್ಟಾರ್ಟ್ ವಿತ್ 500 ರುಪೀಸ್. ಅಥವಾ 500 ಆಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ 100 ರೂಪಾಯಿನ ಡೆಪಾಸಿಟ್ ಮಾಡ್ತಾ ಹೋಗಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಅಟ್ಲೀಸ್ಟ್ ಸ್ಮಾಲ್ ಅಮೌಂಟ್ ಅನ್ನ ಡೆಪಾಸಿಟ್ ಮಾಡ್ತಾ ಹೋಗಿ. 6 ತಿಂಗಳಾದ್ಮೇಲೆ, 6 ತಿಂಗಳು ಅಥವಾ 8 ತಿಂಗಳಾದ್ಮೇಲೆ ನಿಮಗೆ ಆ ಸೇವಿಂಗ್ಸ್ ಮನೋಭಾವನೆ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಅದ್ರ ಆಧಾರದ ಯು ಕ್ಯಾನ್ ಸ್ಟಾರ್ಟ್ ವಿತ್ ಮೋರ್ ಅಲ್ವಾ. ನೆಕ್ಸ್ಟ್ ರಿವ್ಯೂ ಅಂಡ್ ರೀಬಿಲ್ಡ್. ಅಂದ್ರೆ ನಿಮ್ಮ ಎಕ್ಸ್ಪೆಂಡಿಚರ್ ಆಧಾರದ ಮೇಲೆ ನಿಮಗೆ ಆದಾಯ ಹೆಚ್ಚಾದಾಗ ಯು ಕ್ಯಾನ್ ರೀಸ್ಟ್ರಕ್ಚರ್ ಅಥವಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿ. ಅಥವಾ ನಿಮ್ಮ ಆದಾಯ ಕಡಿಮೆ ಆದ್ರೆ ಅದರ ಆಧಾರದ ಮೇಲೆ, ನಿಮ್ಮ ಲೈಫ್ ಸ್ಟೈಲ್ ಆಧಾರದ ಮೇಲೆ ಯು ಹ್ಯಾವ್ ಟು ಇನ್ವೆಸ್ಟ್ ದ ಸಪರೇಟ್ ಅಕೌಂಟ್ ಇಂದ ಆಟೋಮೆಟಿಕ್ ಸೇವಿಂಗ್ಸ್ ಅಥವಾ ಎಮರ್ಜೆನ್ಸಿ ಫಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಆಟೋಮೆಟಿಕ್ ಸೇವಿಂಗ್ಸ್ ಅವಲ್ಲಿ ಕೂಡ ನಾನು ಹೇಳಿದೆ, ನಿಮ್ ಪ್ರತಿ ತಿಂಗಳು ನೀವು ಟ್ರಾನ್ಸ್ಫರ್ ಮಾಡೋ ಬದಲು ಆಟೋ ಸೇವಿಂಗ್ಸ್ ಮಾಡಿದ್ರೆ ವೆರಿ ಯೂಸ್ಫುಲ್. ಅದರ್ವೈಸ್ ನೀವು ಕೆಲವೊಂದು ತಿಂಗಳು ಮರ್ತೋಗ್ತೀರಾ, ಕೆಲವೊಂದು ತಿಂಗಳು ನಿಮಗೆ ಎಕ್ಸಸ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ, ಕೆಲವೊಂದು ತಿಂಗಳು ನಿಮಗೆ ಉಳಿತಾಯ ಆಗೋದಿಲ್ಲ. ಸೊ ಈ ಎಲ್ಲ ಕ್ರೈಟೀರಿಯಾಗಳು ಇಟ್ಕೊಂಡು ಆಟೋಮೇಟೆಡ್ ಸೇವಿಂಗ್ಸ್ ಮಾಡಿದ್ರೆ ನಿಮಗೆ ಎವ್ರಿ ಮಂತ್ ಎಮರ್ಜೆನ್ಸಿ ಫಂಡಿಗೆ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಕ್ಯುಮುಲೇಟಿವ್ ಅಮೌಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್. ಎಮರ್ಜೆನ್ಸಿ ಫಂಡ್ ಜೊತೆಗೆ ನೀವು ಇನ್ಶೂರೆನ್ಸ್ ಕೂಡ ತಗೊಳ್ಬೇಕು. ಇನ್ಶೂರೆನ್ಸ್ ನ ನಿಮ್ಮ ಎಮರ್ಜೆನ್ಸಿ ಫಂಡ್ ಕೂಡ ಉಳಿಸುತ್ತೆ, ನಿಮ್ಮ ಸ್ಮಾಲ್ ಸೇವಿಂಗ್ಸ್ ಕೂಡ ಉಳಿಸುತ್ತೆ. ಒಂದ್ ವೇಳೆ ನೀವು ಇನ್ಶೂರೆನ್ಸ್ ತಗೊಂಡಿಲ್ಲ ಅಂದ್ರೆ ದ ಎಂಟೈರ್ ಎಮರ್ಜೆನ್ಸಿ ಫಂಡ್ ಹೋಗುತ್ತೆ, ಜೊತೆಗೆ ನಿಮ್ಮ ಹಣ ಏನೆಲ್ಲ ಉಳಿತಾಯ ಮಾಡಿದಿರಾ ಆ ಹಣನು ಕೂಡ ಫುಲ್ ಕಂಪ್ಲೀಟ್ ಕಳ್ಕೊಳ್ತೀರಾ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಈ ಸೇವಿಂಗ್ಸ್ ಮಾಡೋದ್ರ ಜೊತೆಗೆ ಇನ್ಶೂರೆನ್ಸ್ ಕೂಡ ತಗೊಳ್ಬೇಕು. ಮಿನಿಮಮ್ 5 lakhs rupees ತಗೊಳ್ಳಿ, ಅಥವಾ 5 lakhs ಆಗ್ತಾ ಇಲ್ವಾ ಅಟ್ಲೀಸ್ಟ್ 3 lakhs rupees ತಗೊಳ್ಳಿ. ನಿಮ್ಮ ಆದಾಯ, ನಿಮ್ಮ ಲೈಫ್ ಸ್ಟೈಲ್ ಆಧಾರದ ಮೇಲೆ ಎಷ್ಟು ತಗೊಂಡ್ರೆ ನನಗೆ ವರ್ತ್ ಆಗುತ್ತೆ ಅಂತ ನೋಡ್ಬಿಟ್ಟು ಅದರ ಆಧಾರದ ಮೇಲೆ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ಎಮರ್ಜೆನ್ಸಿ ಫಂಡ್. ನೀವು ಖಂಡಿತವಾಗ್ಲೂ ಎಲ್ಲರೂ ಎಮರ್ಜೆನ್ಸಿ ಫಂಡ್ ಮಿನಿಮಮ್ 6 to 10 months ನೀವು ಹಣನ, ನಿಮ್ಮ ಸ್ಯಾಲ್ರಿ ಏನ್ ಬರುತ್ತೆ ಅಥವಾ ನಿಮ್ಮ ಆದಾಯ ಏನಿದೆ ಅದ್ರ ಮೇಲೆ 6 to 10 months ನೀವು ಹಣನ ಒಂದು ಸಪರೇಟ್ ಖಾತೆಯಲ್ಲಿ ಹಣನ ಡೆಪಾಸಿಟ್ ಮಾಡ್ತಾ ಇರಬೇಕು. ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ಹಣ ಸೇವಿಂಗ್ಸ್ ಆದ್ಮೇಲೆ ಅದನ್ನ ತೆಗೆದ್ಬಿಟ್ಟು ಸ್ಟಾಕ್ ಅಲ್ಲಿ ಹಾಕಬಹುದು ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಎಮರ್ಜೆನ್ಸಿ ಫಂಡ್ ರಿಲೇಟೆಡ್. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ ಅಂತ ಹೇಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋಸ್ಗಳನ್ನ ವಾಚ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.